ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ವೋಟಿನಿಂದಾಗಿ ಡಿಎಂಕೆಯ ಸಚಿವರೊಬ್ಬರು ಸೋಲನ್ನ ಕಂಡಿದ್ದಾರೆ. ಅವರ ವಿರುದ್ಧ ಗೆದ್ದಿದ್ದು ಟಿವಿಕೆ ಪಕ್ಷದ ಅಭ್ಯರ್ಥಿ. ಕೇವಲ ಒಂದು ಮತದಿಂದ ಡಿಎಂಕೆ ಸಚಿವರನ್ನ ಸೋಲಿಸಿದ್ದಾರೆ ಟಿವಿಕೆ ಅಭ್ಯರ್ಥಿ. ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಮಾತು, ಅಯ್ಯೋ ಬಿಡ್ರಿ, ನಮ್ ಒಂದು ವೋಟಿಂದ ಏನಾಗುತ್ತೆ ಅಂತ ಹೇಳಿ. ಆ ಒಂದು ವೋಟಿಂದ ಹಾಲಿ ಸಚಿವನೊಬ್ಬನ ಶಾಸಕ ಸ್ಥಾನವೇ ಹೋಗುತ್ತಿದೆ. 4 ಬಾರಿ ಗೆದ್ದಿದ್ದಂಥ ಡಿಎಂಕೆಯ ಕೆಆರ್ ಪೆರಿಯ ಕುರುಪ್ಪನ್ಗೆ ಒಂದು ಮತದಿಂದ ಸೋಲಾಗಿದೆ. ಟಿವಿಕೆ ಪಕ್ಷದ ಶ್ರೀನಿವಾಸ್ ಸೇತುಪತಿ ಒಂದು ವೋಟಿನಿಂದಾಗಿ ಗೆಲುವು ದಾಖಲು ಮಾಡಿದ್ದಾರೆ. ಒಟ್ಟು 83,375 ಮತಗಳನ್ನ ಪಡೆದ್ರು ಟಿವಿಕೆಯ ಅಭ್ಯರ್ಥಿಯಾಗಿದ್ದಂತಹ ಶ್ರೀನಿವಾಸ್ ಸೇತುಪತಿ. ಕೆಆರ್ ಪೆರಿಯ ಕುರುಪ್ಪನ್ ಮಾಜಿ ಸಚಿವ, ಆತ ಪಡೆದಂತಹ ಓಟು 83,374. ಅಲ್ಲಿಗೆ ಅಂತರ ಒಂದೇ ಒಂದು. ಈ ಕ್ಷೇತ್ರದಲ್ಲಿ ತಿರುಪತ್ತೂರು ಕ್ಷೇತ್ರ, ಇದು ತಿರುಪತ್ತೂರು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಸ್ಕತ್ನಿಂದ ಬಂದು ಓರ್ವ ವಿಜಯ್ ಅಭಿಮಾನಿ ವೋಟ್ ಮಾಡಿದ್ದ. ಅಂದ್ರೆ ವಿಜಯ್ ಅವರಿಗೆ ವೋಟ್ ಮಾಡಬೇಕು, ಅವರ ಪಕ್ಷವನ್ನ ಗೆಲ್ಲಿಸಬೇಕು ಅಂತಾನೆ ಮಸ್ಕತ್ನಿಂದ ವೋಟ್ ಮಾಡೋಕ್ ಬಂದಿದ್ದಂತೆ. ಆತ ವೋಟ್ ಮಾಡೋಕ್ ಬಂದಿದ್ದಕ್ಕೆ ನಟ ವಿಜಯ್ ಅವರ ಪಕ್ಷದ ಅಭ್ಯರ್ಥಿಯ ಗೆಲುವಾಯಿತು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಂದ್ ವೇಳೆ ಅಷ್ಟು ದೂರದಿಂದ ಯಾಕೆ ಬರಬೇಕು, ಒಂದು ವೋಟಿಗಾಗಿ ಅಷ್ಟು ಹಣ ಖರ್ಚು ಮಾಡ್ಕೊಂಡು ನಾನು ಯಾಕೆ ಬರಬೇಕು ಅಂತ ಹೇಳಿ ಆ ಅಭಿಮಾನಿ ಏನಾದ್ರೂ ವೋಟ್ ಹಾಕೋಕೆ ಬಾರದೇ ಇದ್ದಿದ್ರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಅಭ್ಯರ್ಥಿ ಗೆಲ್ಲುವುದಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ ವೋಟು ಹಾಕಿದವರ ಜೊತೆಗೆ ಮಸ್ಕತ್ನಿಂದ ಬಂದು ವೋಟು ಹಾಕಿದಂಥ ಆ ವಿಜಯ್ ಅಭಿಮಾನಿಯ ಮತದಿಂದಾಗಿ ಟಿವಿಕೆ ಪಕ್ಷದ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡಿದ್ದಾರೆ. 4 ಬಾರಿ ತಿರುಪತ್ತೂರು ಕ್ಷೇತ್ರದಿಂದ ಗೆದ್ದಿದ್ದಂತಹ ಪೆರಿಯ ಕುರುಪ್ಪನ್ 2 ಬಾರಿ ಸಚಿವರಾದವರು ಸೋಲನ್ನ ಅನುಭವಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.